ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹವತಾರ. ಇದರಿಂದ ಇವತ್ತು 8ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 8. ತದ್ವಿಧೇಹಿ ನಮಸ್ತುಭ್ಯಂ ಕರ್ಮಸ್ವೀಡ್ಯಾತ್ಮಶಕ್ತಿಷು ಯತ್ಕೃತ್ವೇಹ ಯಶೋ ವಿಷ್ಟಗಮುತ್ರ ಚ ಭವೇದ್ಗತಿಹಿ. ಅನುವಾದ: ಎಲೈ ಪೂಜ್ಯನೇ, ನಮ್ಮ ಸಾಮರ್ಥ್ಯದ ಮಿತಿಯಲ್ಲಿ ಸಾಧ್ಯವಿರುವ ಕರ್ತವ್ಯಗಳನ್ನು ನೆರವೇರಿಸಲು ದಯವಿಟ್ಟು ಮಾರ್ಗದರ್ಶನ ಮಾಡು. ಅದರಿಂದ ನಾವು ಇಹದಲ್ಲಿ ಕೀರ್ತಿ ಮತ್ತು ಪರಲೋಕದಲ್ಲಿ ಸದ್ಗತಿಗಳನ್ನು ಹೊಂದಬಹುದು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯರು ವಿದುರರಿಗೆ ಈಗ ಹೇಳೋದಕ್ಕೆ ಶುರು ಮಾಡ್ತಾರೆ. ತನ್ನ ಪತ್ನಿಯ ಜೊತೆ ಪ್ರತ್ಯಕ್ಷವಾದ ಮೇಲೆ ಮನುಕುಲದ ಪಿತನಾದಂತಹ ಮನು ವೇದ ಜ್ಞಾನನಿಧಿಯಾದಂತಹ ಬ್ರಹ್ಮನಿಗೆ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡ್ತಾ ಹೀಗೆ ಹೇಳ್ತಾನೆ, ನೀನು ಎಲ್ಲ ಜೀವಿಗಳ ತಂದೆ ಮತ್ತೆ ಅವರ ಜೀವನದ ಆಧಾರಕ್ಕೆ ಮೂಲನು ನೀನು. ಯಾಕೆ ಅಂತಂದ್ರೆ ಅವರೆಲ್ಲ ನಿನ್ನಿಂದನೇ ಸೃಷ್ಟಿಯಾಗಿರುವಂಥವ್ರು. ನಾವು ಈಗ ಹೇಗೆ ಸೇವೆ ಮಾಡಬಹುದು ಅನ್ನೋದನ್ನ ನೀವು ಆಜ್ಞೆ ಕೊಡಿ, ನಾವೇನು ಮಾಡಬೇಕು ಅಂತ ನೀವು ಆಜ್ಞೆ ಕೊಡಿ ಅಂತ ಕೇಳ್ಕೊಂಡ್ರು. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮನು ಮುಂದುವರೆದು ಹೇಳ್ತಾನೆ, ಎಲೈ ಪೂಜ್ಯನೇ, ನಮ್ಮ ಸಾಮರ್ಥ್ಯದ ಮಿತಿಯಲ್ಲಿ, ಅಂದ್ರೆ ನಮ್ಮ ಕೈಯಲ್ಲಿ ಏನಾಗುತ್ತೋ, ನಮ್ಮ ಕೈಲಿ ಆಗದೆ ಇರೋದು ಮಾಡು ಅಂತಂದ್ರೆ ನಮಗೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಮ್ಮ ಸಾಮರ್ಥ್ಯ ಏನಿದೆಯೋ ಅದರ ಮಿತಿಯಲ್ಲಿ ನಾವು ಏನು ಕರ್ತವ್ಯಗಳನ್ನು ನೆರವೇರಿಸಬಹುದು, ದಯವಿಟ್ಟು ನಮಗೆ ಮಾರ್ಗದರ್ಶನವನ್ನ ಮಾಡಿ. ಅದರಿಂದ ನಾವು ಈಗ ತಂದೆ ಹೇಳಿದಾಗೆ ಮಗ ಮಾಡಿದಾಗ ಅದರಿಂದ ಏನಾಗುತ್ತೆ? ಇಹದಲ್ಲೂ ಮತ್ತೆ ಪರಲೋಕದಲ್ಲೂ. ಅಂದ್ರೇನು? ಈ ಇಹಲೋಕದಲ್ಲಿ ಕೀರ್ತಿ ಸಿಗುತ್ತೆ. ತಂದೆ ಹೇಳಿದ ಮಾತನ್ನ ನಡೆಸ್ಕೊಂಡು ಹೋದಾಗ ನಮಗೆ ಕೀರ್ತಿ ಸಿಗುತ್ತೆ, ಮತ್ತೆ ಪರಲೋಕಕ್ಕೆ ಹೋದಾಗ ನಮಗೆ ಸದ್ಗತಿ ಅನ್ನೋದು ಕೂಡ ಸಿಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ತಂದೆಯ ಮಾತನ್ನ ಕೇಳಿದಾಗ ನಮಗಿಲ್ಲೂ ಒಳ್ಳೇದಾಗುತ್ತೆ, ಪರಲೋಕದಲ್ಲೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಇದರಿಂದ ನಾವು ತಿಳ್ಕೋಬಹುದು. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನು ದೇವೋತ್ತಮ ಪುರುಷನಿಂದ ನೇರವಾಗಿ ವೇದಜ್ಞಾನವನ್ನ ಪಡೆದವನು. ತಮಗೆ ವಹಿಸಿದ ಕರ್ತವ್ಯಗಳನ್ನು ಬ್ರಹ್ಮನ ಪರಂಪರೆಯಲ್ಲಿ ನಿರ್ವಹಿಸುವ ಯಾರೇ ಆಗಲಿ ಇಹದಲ್ಲಿ ಕೀರ್ತಿ ಮತ್ತು ಪರದಲ್ಲಿ ಮೋಕ್ಷ ಪಡೆಯುವುದು ಖಂಡಿತ. ಬ್ರಹ್ಮ ಪರಂಪರೆಯನ್ನು ಬ್ರಹ್ಮ ಸಂಪ್ರದಾಯ ಎಂದು ಕರೆಯಲಾಗಿದೆ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಬ್ರಹ್ಮ ಇದಾನಲ್ಲ, ಅವನು ಭಗವಂತನಿಂದನೇ ನೇರವಾಗಿ ವೇದಜ್ಞಾನವನ್ನ ಪಡೆದಿರುವಂಥವನು. ಇದ್ರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದೀವಿ ಅಲ್ವಾ. ಭಗವಂತ ಸ್ವಯಂ ಅವನಿಗೆ ವೇದಜ್ಞಾನವನ್ನ ಕೊಡ್ತಾನೆ. ಅದಕ್ಕೋಸ್ಕರನೇ ನಮಗೆ ಅಂತ ಏನೇನು ಕರ್ತವ್ಯ ಕರ್ಮಗಳು, ನಮ್ಮ ವಹಿಸಿರುವಂಥ ಕರ್ತವ್ಯಗಳನ್ನು ಮಾಡ್ಕೊಂಡು ಬರ್ತಾರೋ ಅವರು ಯಾರೇ ಆಗಿರಲಿ, ಬ್ರಹ್ಮ ಪರಂಪರೆಯಲ್ಲಿ ನಮಗಿಂಥ ಕೆಲಸಗಳನ್ನು ಮಾಡಿ ಅಂತ ನಿರ್ವಹಣೆ ಮಾಡ್ಕೊಂಡು ಬಂದಿರ್ತೀವಲ್ವಾ, ಅವ್ರು ಯಾರೇ ಆಗಿದ್ರು ಕೂಡ ಇಹದಲ್ಲಿ ಕೀರ್ತಿ ಮತ್ತೆ ಪರದಲ್ಲಿ ಮೋಕ್ಷವನ್ನ ಪಡೆಯೋದಂತೂ ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಪರಂಪರೆಯನ್ನ ಏನಂತ ಕರೀತಾರೆ? ಬ್ರಹ್ಮ ಸಂಪ್ರದಾಯ ಅಂತ ಕರೀತಾರೆ. ಅದು ಹೇಗೆ ಬಂದಿದೆ ಅಂದ್ರೆ, ಯಾರಿಂದ ಹೇಗೆ ಅದು ಪರಂಪರೆಯಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಗುರುಗಳು ಅದನ್ನ ಹೇಳ್ತಾ ಇದ್ದಾರೆ. ಅದು ಹೀಗೆ ಸಾಗಿ ಬಂದಿದೆ. ಹೇಗೆ? ಮೊದಲು ಭಗವಂತ ಬ್ರಹ್ಮನಿಗೆ ಹೇಳ್ತಾನಲ್ವಾ, ಆ ಬ್ರಹ್ಮ ಪರಂಪರೆಯಲ್ಲಿ ಮೊದಲು ಬ್ರಹ್ಮ ಇರ್ತಾನೆ. ಆ ಬ್ರಹ್ಮ ನಾರದರಿಗೆ ಈ ವಿಷಯಗಳನ್ನ ತಿಳಿಸ್ತಾನೆ. ಆ ನಾರದರು ವೇದವ್ಯಾಸರಿಗೆ ತಿಳಿಸ್ತಾರೆ. ಅವರು ಮಧ್ವ ಮುನಿ ಅಂದ್ರೆ ಪೂರ್ಣ ಪ್ರಜ್ಞರು ಅಂತ ಹೇಳ್ತಾರಲ್ಲ, ಅವ್ರಿಗೆ ತಿಳಿಸ್ತಾರೆ. ಅವರು ಪದ್ಮನಾಭರಿಗೆ, ಆಮೇಲೆ ನರಹರಿಗೆ ಬರುತ್ತೆ, ಅಲ್ಲಿಂದ ಮಾಧವರಿಗೆ ಬರುತ್ತೆ, ಅಲ್ಲಿಂದ ಅಕ್ಷೋಭ್ಯರಿಗೆ ಬರುತ್ತೆ, ಮತ್ತೆ ಜಯತೀರ್ಥರಿಗೆ ಬರುತ್ತೆ. ಆಮೇಲೆ ಜ್ಞಾನ ಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಹ್ಮಣ್ಯ ತೀರ್ಥರು, ವ್ಯಾಸತೀರ್ಥರು, ಮತ್ತೆ ಲಕ್ಷ್ಮೀಪತಿಗಳು, ಮಾಧವೇಂದ್ರ ಪುರಿಗಳು, ಈಶ್ವರ ಪುರಿಗಳು, ಶ್ರೀ ಚೈತನ್ಯ ಮಹಾಪ್ರಭುಗಳು, ಸ್ವರೂಪ ದಾಮೋದರರು, ಮತ್ತೆ ಅಲ್ಲಿಂದ ಶ್ರೀರೂಪ ಗೋಸ್ವಾಮಿ, ಹೀಗೆ ಇನ್ನೂ ಬೇಕಾದಷ್ಟು ಗುರುಗಳಿಗೆ ಬಂದು ಶ್ರೀ ರಘುನಾಥ ದಾಸ ಗೋಸ್ವಾಮಿಗಳಿಗೆ ಬರುತ್ತೆ. ನೆಕ್ಸ್ಟು ಅಲ್ಲಿಂದ ಕೃಷ್ಣದಾಸ ಗೋಸ್ವಾಮಿ, ನರೋತ್ತಮ ದಾಸ್ ಠಾಕೂರರಿಗೆ ಬರುತ್ತೆ, ಮತ್ತೆ ವಿಶ್ವನಾಥ ಚಕ್ರವರ್ತಿಗಳಿಗೆ, ಆಮೇಲೆ ಅಲ್ಲಿಂದ ಜಗನ್ನಾಥ ದಾಸ ಬಾಬಾಜಿ ಅವರಿಗೆ, ಮತ್ತೆ ಭಕ್ತಿ ವಿನೋದ ಠಾಕೂರರಿಗೆ, ಗೌರ ಕಿಶೋರ ದಾಸ್ ಬಾಬಾಜಿ ಅವರಿಗೆ, ಅಲ್ಲಿಂದ ನೆಕ್ಸ್ಟು ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ, ಅಲ್ಲಿಂದ ಎಸಿ ಭಕ್ತಿ ವೇದಾಂತ ಸ್ವಾಮಿಗಳು. ಈ ರೀತಿ ಒಂದು
ಬ್ರಹ್ಮನ ಪರಂಪರೆಯಿಂದ ಬರ್ತಾ ಇಲ್ಲಿಗೆ ಬಂದಿದೆ. ಬ್ರಹ್ಮ ಪರಂಪರೆಯ ಈ ಶ್ರೇಣಿ ಆಧ್ಯಾತ್ಮಿಕವಾದದ್ದು. ಮನುವಿನಿಂದ ಸಾಗಿ ಬರುವ ವಂಶ ಪರಂಪರೆಯು ಐಹಿಕವಾದದ್ದು. ಆದರೆ ಅವರಿಬ್ಬರು ಕೃಷ್ಣ ಪ್ರಜ್ಞೆ ಎಂಬ ಒಂದೇ ಗುರಿಯತ್ತ ಮುನ್ನಡೆದಿದ್ದಾರೆ. ನೋಡಿ, ಇಲ್ಲಿ ಮನು ಪರಂಪರೆ ಒಂದಿದೆ, ಬ್ರಹ್ಮ ಪರಂಪರೆ ಒಂದಿದೆ. ಈಗ ಬ್ರಹ್ಮ ಪರಂಪರೆ ಇದು ಆಧ್ಯಾತ್ಮಿಕವಾಗಿರುವಂಥದ್ದು. ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತಂದರೆ ಬ್ರಹ್ಮ ಪರಂಪರೆಯನ್ನು ನಾವು ತಗೊಂಡು ಅಲ್ಲಿಂದ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಅದೇ ಮನುವಿನಿಂದ ಬಂದಿರುವಂಥದ್ದು ಇಲ್ಲಿ ಐಹಿಕವಾಗಿರುವಂಥದ್ದು. ಯಾಕಂದರೆ ಮನು ಈ ಐಹಿಕ ಜಗತ್ತಿಗೆ ಒಡೆಯ ಅವನು. ಅಂದರೆ ನಮ್ಮೆಲ್ಲರ ಒಂದು ಹುಟ್ಟಿಗೆ ಕಾರಣವಾಗಿರುವಂಥವನು ಮನು. ಅವನು ಐಹಿಕವಾಗಿ ಮುನ್ನಡೆಯೋದಕ್ಕೆ ಏನು ಬೇಕೋ ಅದನ್ನು ಹೇಳ್ಕೊಡ್ತಾನೆ. ಆದರೆ ಬ್ರಹ್ಮ ನಾವು ಆಧ್ಯಾತ್ಮಿಕವಾಗಿ ಮುನ್ನಡೆಯೋದಕ್ಕೆ ಏನು ಬೇಕೋ ಅದಕ್ಕೆ ಹೇಳ್ಕೊಡುವಂಥವ್ರು. ಇಬ್ಬರ ಒಂದು ಗುರಿ ಏನು ಅಂತಂದರೆ ಆ ಕೃಷ್ಣನ ಪ್ರಜ್ಞೆ ನಮ್ಮಲ್ಲಿರಬೇಕು. ಅಂದರೆ ಏನು, ಆ ಭಗವಂತ ನಮ್ಮ ಸ್ಮರಣೆಯಲ್ಲಿ ಇರಬೇಕು ಅನ್ನೋದೇ ಇಬ್ಬರ ಒಂದು ಗುರಿ. ಆದರೆ ಐಹಿಕವಾಗಿ ಇದು ಮನುವಿನಿಂದ ಬರುತ್ತೆ. ಆಧ್ಯಾತ್ಮಿಕವಾಗಿ ಹೋಗಬೇಕು ಅಂತಂದರೆ ಬ್ರಹ್ಮ ಪರಂಪರೆಯಿಂದ ನಾವು ಕಲಿಬೇಕಾಗತ್ತೆ. ಇಷ್ಟು ಡಿಫ್ರೆನ್ಸ್ ಇರೋದು. ಈಗ ನಮ್ಗೆ ಅರ್ಥ ಆಗಿದೆ ಅಲ್ವಾ? ಸೊ ಬ್ರಹ್ಮನಿಂದ ಯಾವ ಪರಂಪರೆ ಬಂದಿದೆ, ಯಾರೆಲ್ಲ ಅದರಲ್ಲಿದ್ದಾರೆ ಅನ್ನೋದು ನಮಗಿವಾಗ ಗೊತ್ತಾಯಿತು. ಎಲ್ಲರ ತಂದೆ ಯಾರು ಅಂತಂದರೆ ಬ್ರಹ್ಮ. ಮನುಕುಲದ ತಂದೆ ಯಾರು ಅಂತಂದರೆ ಅವನು ಮನು ಅನ್ನೋದು ಈಗ ಗೊತ್ತಾಯ್ತಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.